पूर्णगुणैकदेहं वाक्यैः अस्योद्भवाद्यमशेष विशेषतोऽन्यं सदा प्यदं नमामि अभ्रमं भङ्गरहितम् अजलं निबलं सदा आनन्दतीर्थमतुलं भजे तापत्रया पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं मम श्रीगुरुभ्यो नमः हरिः ओम् ನೋಡಿ 129ನೇ ಶ್ಲೋಕ ಆಗಬೇಕು. ಅದೀರ್ಘಾನ್ಯಭಿಧಾನಾಯೇ ಶ್ರೀಮದ್ರಾಮಪದಾಶ್ರಯಾಃ ಅಪ್ರತ್ಯಕ್ಷ ಗುಣೋದ್ರಿಕ್ತಾ ಭಕ್ತಿ ವೈರಾಗ್ಯ ಸಾಗರಾಃ. ನೋಡಿ ಇಲ್ಲಿ ಅದೀರ್ಘಾನ್ಯ ವಿಧಾನಾಯೇ ಆ ವಾಮನನ ನಾಮಸ್ಮರಣೆಯನ್ನ ಮಾಡುವಂತಹ ವಾಮನ ತೀರ್ಥರು. ಇಲ್ಲಿ ಯಾರ್ಯಾರು ಆಚಾರ್ಯ ಶಿಷ್ಯರಿದ್ದರೋ ಅವರಿಗೆ ಇರುವಂತಹ ಎಲ್ಲ ನಾಮಗಳು ಕೂಡ ಅನ್ವರ್ಥನಾಮ. ಅನ್ವರ್ಥನಾಮ ಅಂತಂದ್ರೇನು? ಅವರು ಯಾವ ಒಂದು ಹೆಸರನ್ನ ಇಟ್ಕೊಂಡಿದ್ರು ಅದು ಅವರಿಗೆ ಸಾರ್ಥಕವಾಗಿತ್ತು ಅಂತ. ನಮ್ಗೆಲ್ಲ ಎಲ್ಲಿದೆ ಹೇಳಿ ಈ ರೀತಿ ಅನ್ವರ್ಥನಾಮ? ಕರ್ಷಯತಿ ಕೃಷ್ಣ ಅಂತ ನಮ್ಮ ಹೆಸರು. ಏನು ಆಕರ್ಷಣೆ ಇದೆ? ಕರ್ಷಯತಿ ಇತಿ ಕೃಷ್ಣ, ಸಕಲ ಲೋಕವನ್ನ ತನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದ. ಅಷ್ಟೇ ಅಲ್ಲ, ರುಕ್ಮಿಣಿ ವಿಷಯದಲ್ಲಿ ಹೇಳ್ತಾರೆ ಅವನು ದೊಡ್ಡ ಕಳ್ಳ ಅಂತ. ನಾರಾಯಣೋ ನಾಮ ನರೋನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅಂತ. ಈ ರೀತಿ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನ ಅವನು ಕದ್ದು ಬಿಡ್ತಾ ಇದ್ದ, ಆಕರ್ಷಣೆ ಮಾಡ್ತಾ ಇದ್ದ, ಭಕ್ತರ ಪಾಪಗಳನ್ನೆಲ್ಲ ನಾಶ ಮಾಡ್ತಾ ಇದ್ದ. ಆದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ನಮ್ಮಲ್ಲಿ ಎಲ್ಲಿದೆ? ಮತ್ತೊಬ್ಬರಿಗೂ ಕೂಡ ಪಾಪ ಕೊಡುವಷ್ಟು, ಪಾಪವನ್ನ ಸಾಲವಾಗಿ ಕೊಡುವಷ್ಟು ಪಾಪ ನಮ್ಮ ಹತ್ರ ಇದೆ. ಅನ್ವರ್ಥನಾಮ ಅಲ್ಲ. ಹಾಗೆ ವಾಮನ ತೀರ್ಥರು ಆ ಪರಮಾತ್ಮನ, ವಾಮನರೂಪಿ ಪರಮಾತ್ಮನ ಅವನ ಅಲೌಕಿಕವಾದ ವ್ಯವಹಾರವನ್ನ ತಿಳಿದುಕೊಳ್ಳುವಷ್ಟು ಸಮರ್ಥರಾಗಿದ್ದರು ಈ ವಾಮನ ತೀರ್ಥರು. ಸತ್ಸಂಪ್ರದಾಯನಾದ ಶ್ರೀರಾಮಚಂದ್ರನ ಪಾದವನ್ನ ಆಶ್ರಯಿಸಿದವರು ಶ್ರೀರಾಮತೀರ್ಥರು. ಅಧೋಕ್ಷ ತೀರ್ಥರು ಹೇಗಿದ್ರು ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿದ್ದರು. ಅಪರೋಕ್ಷ ಜ್ಞಾನವೂ ಅವರಿಗೆ ಇತ್ತು, ತ್ರಿಕಾಲ ಜ್ಞಾನಿಗಳೂ ಆಗಿದ್ದರು. ಅಪರೋಕ್ಷ ಜ್ಞಾನ ಬೇರೆ, ತ್ರಿಕಾಲ ಜ್ಞಾನ ಬೇರೆ. ಭೂತ ಭವಿಷ್ಯದ ವರ್ತಮಾನಗಳ ಕಾಲದ ಜ್ಞಾನ ಇರುವಂತವರು ತ್ರಿಕಾಲ ಜ್ಞಾನಿಗಳು. ಯಾರ್ಯಾರು ತ್ರಿಕಾಲ ಜ್ಞಾನಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ ಅಪರೋಕ್ಷ ಜ್ಞಾನಿಗಳಾಗಿರ್ತಾರೆ ಅಂತ ಏನು ಪದ್ಧತಿ ಇಲ್ಲ. ಯಾರ್ಯಾರು ಅಪರೋಕ್ಷ ಜ್ಞಾನಿಗಳಾಗಿರ್ತಾರೋ ಅವರು ತ್ರಿಕಾಲ ಜ್ಞಾನಿಗಳಾಗಿರ್ತಾರೆ ಅನ್ನುವಂಥದ್ದು ಪದ್ಧತಿಯಲ್ಲಿ ಇಲ್ಲ. ಆದ್ರೆ ಈ ಅಧೋಕ್ಷ ತೀರ್ಥರು ಅಪರೋಕ್ಷ ಜ್ಞಾನಿಗಳೂ ಆಗಿದ್ದರು, ತ್ರಿಕಾಲ ಜ್ಞಾನಿಗಳೂ ಆಗಿದ್ದರು ಅಧೋಕ್ಷ ತೀರ್ಥರು. ಇವರೆಲ್ಲರೂ ಭಗವಂತನಲ್ಲಿ ಬಹಳ ಬಹಳ ಆನಂದ ಭರಿತನಾದ ಸದ್ಗುಣಗಳ ನಿಧಿಯಾದ ಪರಮಾತ್ಮನಲ್ಲಿ ಬಹಳ ಭಕ್ತಿಯನ್ನ ಮಾಡ್ತಾ ಇದ್ದರು. ಈ ವಾಮನ ತೀರ್ಥರು ಅಂತ ಹೇಳಿದೆ, ಅವರಿಂದ ಶುರುವಾದದ್ದು ಶೀರೂರು ಮಠ. ಅವರಿಂದ ಶುರುವಾದದ್ದು ಶೀರೂರು ಮಠ. ತದನಂತರ ಈ ರಾಮತೀರ್ಥರದ್ದು ಕಾಣಿಯೂರು ಮಠ. ರಾಮತೀರ್ಥರದ್ದು ಕಾಣಿಯೂರು ಮಠ. ಇವರಿಗೆ ಅದೇ ರೀತಿಯಾಗಿ ಅಧೋಕ್ಷ ತೀರ್ಥರದ್ದು ಪೇಜಾವರ ಮಠ. ಈ ಪೇಜಾವರ ಮಠ ಮತ್ತೆ ಯಾವುದು ಕಾಣಿಯೂರು ಮಠ, ಇವೆರಡು ದ್ವಂದ್ವ ಮಠ. ಈ ಸೋದೆ ಮಠ ಮತ್ತೆ ಶೀರೂರು ಮಠ ಇವೆರಡು ದ್ವಂದ್ವ ಮಠ ಎನ್ನೆ ಮಾತಾಡಿದ ಹಾಗೆ. ಈ ರೀತಿ ಅವರು
ಈ ರೀತಿ ಅವರು ಹೀಗೆ 8 ಮಂದಿ ಪ್ರಧಾನ ಶಿಷ್ಯರನ್ನ 8 ಮಂದಿ ಪ್ರಧಾನ ಶಿಷ್ಯರನ್ನ ಈ 2-3 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ ಹಾಗೆ ಆಯಿತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಅದೀರ್ಘಾನ್ಯಾಭಿಧಾನಾಃ ಯೇ ಶ್ರೀಮದ್ ರಾಮ ಪದಾಶ್ರಯಾಃ ಅಪ್ರತ್ಯಕ್ಷ ಗುಣೋದ್ರಿಕ್ತಾಃ ಭಕ್ತಿ ವೈರಾಗ್ಯ ಸಾಗರಾಃ. ಅರ್ಥ ನೋಡಿ. ಯೇ ಯಾರು, ಯೇ ಯಾರು ಅದೀರ್ಘ ದೀರ್ಘವಲ್ಲದ ಲೌಕಿಕ ವ್ಯವಹಾರವುಳ್ಳ ಅನ್ಯ ವಾಮನ ಎಂಬ ಅಭಿಧಾನಾಃ ಹೆಸರುಳ್ಳ ವಾಮನ ತೀರ್ಥರು ಶ್ರೀಮದ್ ರಾಮ ಪದಾಶ್ರಯಾಃ ಶ್ರೀರಾಮ ಎಂಬ ಹೆಸರಿಗೆ ಆಶ್ರಯರಾದ ರಾಮತೀರ್ಥರು. ಕಾರುಣ್ಯ. ಶ್ರೀರಾಮ ಎಂಬ ಹೆಸರಿಗೆ ಆಶ್ರಯರಾದ ರಾಮತೀರ್ಥರು ಅಪ್ರತ್ಯಕ್ಷ ಗುಣ ಅಪರೋಕ್ಷ ಜ್ಞಾನವೆಂಬ ಗುಣದಿಂದ ಉದ್ರಿಕ್ತಾಃ ತುಂಬಿದ ಅಧೋಕ್ಷಜ ತೀರ್ಥರು ಭಕ್ತಿ ವೈರಾಗ್ಯ ಸಾಗರಾಃ ಭಕ್ತಿ ಮತ್ತು ವೈರಾಗ್ಯಗಳಿಗೆ ಸಾಗರದಂತಿರುವ ಇವರೆಲ್ಲರೂ ಆಚಾರ್ಯರ ಶಿಷ್ಯರು. ಭಕ್ತಿ ಮತ್ತು ವೈರಾಗ್ಯಗಳಿಗೆ ಸಾಗರದಂತಿರುವ ಇವರೆಲ್ಲರೂ ಆಚಾರ್ಯರ ಶಿಷ್ಯರು. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ಸರಿ, ಮುಂದೆ ನೋಡಿ. ಆ ಎಲ್ಲ ಶಿಷ್ಯರನ್ನು ವರ್ಣನೆ ಮಾಡ್ತಾ ಇದ್ದಾರೆ.
ಎಲ್ಲ ಶಿಷ್ಯರು ಹೇಗಿದ್ದರು ಅಂತಂದ್ರೆ ಸೂರ್ಯನ ಹಾಗೆ ಇದ್ದರು ಅಂತ ಈ ಒಂದು ಶ್ಲೋಕದಲ್ಲಿ ವರ್ಣನೆ. ಪಾದೈ ಪುನಂತಃ ಪೃಥಿವೀಂ ದರ್ಶಯಂತೋ ಹರೇಃ ಪದಂ ಧೂತ ದುಸ್ಸಮಯಧ್ವಾಂತ ಭಾಸ್ಕರ ಇವ ಕಾಂಗತಾಃ. ಎಷ್ಟು ಅದ್ಭುತ ನೋಡಿ. ಸೂರ್ಯ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಏನೇನು ಮಾಡ್ತಾನೆ? ಸೂರ್ಯ ತನ್ನ ಒಂದು ಕಿರಣಗಳಿಂದ ಭೂಮಿಯನ್ನ ಪವಿತ್ರಗೊಳಿಸ್ತಾನೆ. ಅಷ್ಟೇ ಅಲ್ಲ, ಸ್ವಚ್ಛವಾದ ಆಕಾಶದ ದರ್ಶನವನ್ನ ಮಾಡಿಸ್ತಾನೆ. ಅದನ್ನ ಬೆಳಗ್ತಾನೆ. ಆಕಾಶವನ್ನ ಬೆಳಗಿದ ಅಂತಂದ್ರೆ ಅಲ್ಲಿರುವಂತಹ ಕಗ್ಗತ್ತಲೆ ಓಡಿ ಹೋಗುತ್ತೆ. ಅರ್ಥಾತ್ ಕತ್ತಲೆಯನ್ನು ಕೂಡ ಓಡಿಸ್ತಾನೆ ಆ ಸೂರ್ಯ. ಏನೋ ತನ್ನ ಕಿರಣಗಳಿಂದ ಭೂಮಿಯನ್ನ ಪವಿತ್ರಗೊಳಿಸ್ತಾನೆ. ಅರ್ಥಾತ್ ಭೂಮಿಯಲ್ಲಿರುವಂತಹ ಪದಾರ್ಥಗಳ ಜ್ಞಾನವನ್ನ ತಂದುಕೊಡ್ತಾನೆ. ಆಕಾಶವನ್ನ ಬೆಳಗುವುದರ ಮೂಲಕ, ಅದರ ಒಂದು ದರ್ಶನವನ್ನ ಮಾಡಿಸುವ ಮೂಲಕ ಕತ್ತಲೆಯನ್ನ ನಾಶ ಮಾಡ್ತಾನೆ. ಈ ರೀತಿ ಅನೇಕ ಕೆಲಸಗಳನ್ನ ಮಾಡ್ತಾನೆ. ಶಿಷ್ಯರು ಕೂಡ ಅದೇ ರೀತಿ ಅಂತ. ಆಚಾರ್ಯರ ಶಿಷ್ಯರು ಸೂರ್ಯನ ಪಾದಗಳು ಅಂದ್ರೆ ಕಿರಣಗಳು. ಇಲ್ಲಿ ಆಚಾರ್ಯರ ಶಿಷ್ಯರು ತಮ್ಮ ಒಂದು ಪಾದಗಳಿಂದ, ಅರ್ಥಾತ್ ಸಂಚಾರ ಮಾಡುವುದರಿಂದ, ಭೂಮಿಯಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಚರಿಸುವುದರಿಂದ ಭೂಮಿಯನ್ನು ಪವಿತ್ರಗೊಳಿಸಿದರು. ಅವನು ವಿಷ್ಣು ಪದ ಅಂತಂದ್ರೆ ಆಕಾಶ ಅಂತ ಅರ್ಥ ಇದೆ. ಇನ್ನೊಂದು ವಿಷ್ಣು ಪದ ಅಂದ್ರೆ ವಿಷ್ಣುವಿನ ನಿಜವಾದ ಸ್ವರೂಪ ಏನು, ಸ್ವರೂಪ ಅಂತ ಅರ್ಥ ಇದೆ. ಆ ಸೂರ್ಯ ವಿಷ್ಣು ಪದ ಶಬ್ದ ವಾಚ್ಯವಾದ ಆಕಾಶವನ್ನ ಸರಿಯಾಗಿ ಪ್ರಕಾಶಗೊಳಿಸಿದರೆ, ಈ ಶಿಷ್ಯರೆಂಬ ಸೂರ್ಯರು, ಅನೇಕ ಸೂರ್ಯರು ವಿಷ್ಣು ಪದ ಅಂದ್ರೆ ವಿಷ್ಣುವಿನ ನಿಜವಾದ ಸ್ವರೂಪ ಏನು, ನಿಖಿಲ ಗುಣನಿಕಾಯಂ, ಪರಮಾತ್ಮ ಅನಂತ ಗುಣಗಳ ಸಾಗರ, ಅವನಿಗೂ ನಮಗೂ ಭೇದವೇ ಇದೆ, ವಿಷ್ಣು ಪರದರಂ ನಾಸ್ತಿ, ಅವನಿಗಿಂತ ಉತ್ತಮರಾದವರು ಯಾರೂ ಇಲ್ಲ. ಈ ರೀತಿ ಪರಮಾತ್ಮನ ನಿಜವಾದ ಸ್ವರೂಪವನ್ನ ಶಾಸ್ತ್ರ ಪ್ರವಚನ ಉಪದೇಶಗಳನ್ನ ಮಾಡುವುದರ ಮೂಲಕ ಭಕ್ತರಿಗೆ ತಿಳಿಸುತ್ತಾ, ಅವನು ಆ ಸೂರ್ಯ, ನಿಜವಾದ ಸೂರ್ಯ, ಆಕಾಶವನ್ನ, ವಿಷ್ಣುಪದ ಶಬ್ದವಾಚ್ಯವಾದ ಆಕಾಶವನ್ನ ಪ್ರಕಾಶಗೊಳಿಸುತ್ತಾ ಕಗ್ಗತ್ತಲೆಯನ್ನು ಓಡಿಸಿದ. ಇವರು ವಿಷ್ಣುವಿನ ಸ್ವರೂಪವನ್ನ ಶಾಸ್ತ್ರ ಪ್ರವಚನ ಮಾಡುವುದರ ಮೂಲಕ ಅದನ್ನ ಸರಿಯಾಗಿ ಸಾಧಿಸಿ ದುಷ್ಟ ಶಾಸ್ತ್ರಗಳನ್ನೆಲ್ಲ ನಿರಾಕರಿಸಿ ಶೋಭಿಸಿದರು ಎಂಬುದಾಗಿ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪಾದೈಹಿ ಪುನಂತಹ ಪೃಥಿವೀಂ, ಪಾದೈಹಿ ಪುನಂತಹ ಪೃಥಿವೀಂ ದರ್ಶಯಂತಹ ಹರೇಃ ಪದಂ ಧೂತ ದುಸ್ಸಮಯಧ್ವಾಂತಾಃ ಭಾಸ್ಕರಾಃ ಇವ ಗಾಂ ತಥಾಃ. ಅನ್ನವೇ ನೋಡಿ. ಪಾದೈಹಿ ಕಾಲುಗಳಿಂದ, ಸೂರ್ಯನ ಬಗ್ಗೆ ಇತ್ತು ಅಂತಾದ್ರೆ ನಾನು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತೇನೆ, ಸರಿನಾ? ಪಾದೈಹಿ ಕಾಲುಗಳಿಂದ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಕಿರಣಗಳಿಂದ, ಪಾದೈಹಿ ಕಾಲುಗಳಿಂದ, ಬ್ರಾಕೆಟ್ ಅಲ್ಲಿ ಕಿರಣಗಳಿಂದ, ಪೃಥಿವೀಂ ಪುನಂತಹ, ಪೃಥಿವೀಂ ಪುನಂತಹ ಭೂಮಿಯನ್ನು ಪವಿತ್ರಗೊಳಿಸುತ್ತಿರುವ, ಭೂಮಿಯನ್ನು ಪವಿತ್ರಗೊಳಿಸುತ್ತಿರುವ
ಭೂಮಿಯನ್ನು ಪವಿತ್ರಗೊಳಿಸುತ್ತಿರುವ ಹೇಳಿ. ಪೃಥ್ವೀಂ ಏನ್ ಬರಿಬೇಕು? ಪೃಥಿವೀಂ ಪುನಂತಹ, ಪೃಥಿವೀಂ ಪುನಂತಹ ಭೂಮಿಯನ್ನು ಪವಿತ್ರಗೊಳಿಸುತ್ತಿರುವ ಹರೇಹೇ ಪದಂ ದರ್ಶಯಂತಹ, ಹರೇಹೇ ಪದಂ ದರ್ಶಯಂತಹ ವಿಷ್ಣುವಿನ ಸ್ವರೂಪವನ್ನು ತೋರಿಸುವ, ವಿಷ್ಣುವಿನ ಸ್ವರೂಪವನ್ನು ತೋರಿಸುವ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಆಕಾಶವನ್ನು ತೋರಿಸುವ, ಆಕಾಶವನ್ನು ತೋರಿಸುವ ಆಕಾಶವನ್ನು ತೋರಿಸುವ ಬೇಡ, ಆಕಾಶವನ್ನು ಬೆಳಗಿಸುವ ಅಂತ ಮಾಡಿ. ಆಕಾಶವನ್ನು ಬೆಳಗಿಸುವ ಧೂತ ದುಸ್ಸಮಯಧ್ವಾಂತಾಹ, ಧೂತ ದುಸ್ಸಮಯಧ್ವಾಂತಾಹ ನಿವಾರಿಸಲ್ಪಟ್ಟ ದುಷ್ಟ ಶಾಸ್ತ್ರಗಳೆಂಬ ಕತ್ತಲೆಯುಳ್ಳ, ನಿವಾರಿಸಲ್ಪಟ್ಟ ದುಷ್ಟ ಶಾಸ್ತ್ರಗಳೆಂಬ ಕತ್ತಲೆಯುಳ್ಳ ಗುರುಗಳೇ, ನಿವಾರಿಸಲ್ಪಟ್ಟ ದುಷ್ಟ ಶಾಸ್ತ್ರಗಳೆಂಬ ಕತ್ತಲೆಯುಳ್ಳ, ಕರೆಕ್ಟ್ ಆಗಿ ಆಡಿಬಲ್ ಇದೆನಾ? ಸರಿ. ದುಷ್ಟ ಶಾಸ್ತ್ರಗಳೆಂಬ ಕತ್ತಲೆಯುಳ್ಳ ಗಾಂ ಗತಾಹ ಭೂಮಿಯನ್ನು ಸೇರಿರುವ, ಗಾಂ ಗತಾಹ ಭೂಮಿಯನ್ನು ಸೇರಿರುವ ಆದಿತ್ಯಾಹ ಇವ ಸೂರ್ಯರಂತಿರುವ ಶಿಷ್ಯರು ಇದ್ದರು, ಸೂರ್ಯರಂತಿರುವ ಶಿಷ್ಯರು ಇದ್ದರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇಲ್ಲಿ ಶ್ಲೋಕದಲ್ಲಿ ಆದಿತ್ಯ ಅಂತೆಲ್ಲೂ ಬಂದಿಲ್ಲ ಅಲ್ವಾ? ಭಾಸ್ಕರಾಹ, ಸಾರಿ ಭಾಸ್ಕರಾಹ. ಅಲ್ಲ, ನಮ್ಮ ಇದರಲ್ಲಿ ಆದಿತ್ಯ ಅಂತಾನೆ ಕೊಟ್ಟಿದೆ. ಹೌದಾ? ಸ್ವಲ್ಪ ವ್ಯತ್ಯಾಸ ಆಗಿದೆ. ಭಾಸ್ಕರ ಆದಿತ್ಯ ಎರಡು ಒಂದೇ ಗೊತ್ತಿದೆ ಅಲ್ಲ. ಶ್ಲೋಕದಲ್ಲಿ ಹೇಗೆ ಇದೆ ಹಾಗೆ ಬರ್ಕೊಳ್ಳಿ. ಒಂದ್ಸಲ ತಾತ್ಪರ್ಯ ಹೇಳ್ತೀರಾ? ಸ್ವಲ್ಪ ತಾತ್ಪರ್ಯ ನೋಡಿ ಹೀಗಿದೆ. ಸೂರ್ಯ ತನ್ನ ಕಿರಣಗಳಿಂದ ಆ ಭೂಮಿಯನ್ನ ಪವಿತ್ರಗೊಳಿಸ್ತಾನೆ. ಅದೇ ರೀತಿ ಆಕಾಶವನ್ನ ಬೆಳಗಿಸುವ ಮೂಲಕ ಕತ್ತಲೆಯನ್ನ ಹೋಗಲಾಡಿಸ್ತಾನೆ. ಇಷ್ಟು ಕೆಲಸ ಒಂದು 3 ಕೆಲಸ: ಭೂಮಿಯನ್ನು ಪವಿತ್ರಗೊಳಿಸುವುದು, ಆಕಾಶವನ್ನ ಬೆಳಗಿಸುವುದು, ತದ್ವಾರ ಕತ್ತಲೆಯನ್ನು ಓಡಿಸುವುದು. ಈ ರೀತಿ 3 ಕೆಲಸ. ಈ ಆಚಾರ್ಯರ ಶಿಷ್ಯರೂ ಕೂಡ ಸೂರ್ಯನಂತೆ ಇದ್ದಾರೆ ಅಂತ. ಹೇಗೆ? ಇವರೂ ಕೂಡ ಭೂಮಿಯನ್ನು ಪವಿತ್ರಗೊಳಿಸ್ತಾ ಇದ್ದಾರೆ. ಹೇಗೆ? ಇವರ ಒಂದು ಪಾದಗಳಿಂದ, ಅರ್ಥಾತ್ ಸಂಚಾರದಿಂದ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಹೋಗ್ತಾ ಸಂಚಾರ ಮಾಡ್ತಾ ಇದ್ದಾರೆ ಯತಿಶ್ರೇಷ್ಠರು. ಪರಮ ಭಗವತರ ಪದಸಂಗವೆಂಬುದೇ ಮಸ್ತಕ ಮಣಿಮುಕುಟ.
ದಾಸರು ಹೇಳ್ತಾರೆ, ದುರುಳ ಜನರ ಸಂಘವೆಂಬೋದೆ ಎಂದಿಗೂ ನೊಣ ಬೆರಸಿದ ಊಟ, ಪರಮ ಭಾಗವತರ ಪದ ಸಂಘವೆಂಬೋದೆ ಮಸ್ತಕ ಮಣಿ ಮುಕುಟ. ಇಂತಹ ಪರಮ ಭಾಗವತರು ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಅವರ ಒಂದು ಪಾದ ಸ್ಪರ್ಶದಿಂದಾಗಿ ಸಂಪೂರ್ಣ ಭೂಮಿ ಪವಿತ್ರಗೊಳ್ತಾ ಇದೆ. ಸಂಚಾರ ಮಾಡುವುದರಿಂದ ಅವನು, ಆ ಸೂರ್ಯನು ಭೂಮಿಯನ್ನ ಪವಿತ್ರಗೊಳಿಸಿದ ತನ್ನ ಕಿರಣಗಳಿಂದ. ಈ ಆಚಾರ್ಯರ ಶಿಷ್ಯರೆಂಬ ಸೂರ್ಯರು ತಮ್ಮ ಒಂದು ಸಂಚಾರದಿಂದಾಗಿ ಭೂಮಿಯನ್ನು ಪವಿತ್ರಗೊಳಿಸ್ತಾ ಇದ್ದಾರೆ. ನಾನು ಹೇಳಿದ್ದೆ ಅನೇಕ ಬಾರಿ, ವಿಷ್ಣು ಪದ ಅಂತಂದ್ರೆ ಈ ವಿಷ್ಣು ಪದ ವಾಚ್ಯವಾದದ್ದು ಆಕಾಶವೂ ಹೌದು, ವಿಷ್ಣುವಿನ ಒಂದು ಸ್ವರೂಪವೂ ಹೌದು, ವಿಷ್ಣುವಿನ ಪಾದವೂ ಹೌದು. ಪ್ರಕೃತದಲ್ಲಿ ವಿಷ್ಣುವಿನ ಸ್ವರೂಪ ಅಂತ ಇಟ್ಕೊಳ್ಳಿ. ಆ ಸೂರ್ಯ ವಿಷ್ಣು ಪದ ಅರ್ಥಾತ್ ಆಕಾಶವನ್ನ ಬೆಳಗಿಸ್ತಾನೆ. ಈ ಆಚಾರ್ಯರ ಶಿಷ್ಯರೆಂಬ ಸೂರ್ಯರು ವಿಷ್ಣು ಪದ ಅರ್ಥಾತ್ ವಿಷ್ಣುವಿನ ಒಂದು ಯಥಾರ್ಥವಾದ ಸ್ವರೂಪವನ್ನ ಭಕ್ತರಿಗೆ ತಿಳಿಸ್ತಾ ಇದ್ದಾರೆ. ಆ ಸೂರ್ಯಗ್ರಹ ಏನಿದೆ, ಆ ಸೂರ್ಯ ಅವನು ಆಕಾಶವನ್ನ ಸರಿಯಾಗಿ ಬೆಳಗಿಸುವ ಮೂಲಕ ಕತ್ತಲೆಯನ್ನ ಹೋಗಲಾಡಿಸ್ತಾ ಇದ್ದಾನೆ. ಈ ಆಚಾರ್ಯರ ಶಿಷ್ಯರೆಂಬ ಸೂರ್ಯರು ಪರಮಾತ್ಮನ ಒಂದು ನಿಜವಾದ ಸ್ವರೂಪವನ್ನ ಬೆಳಗಿಸ್ತಾ ದುಷ್ಟ ಶಾಸ್ತ್ರಗಳೆಂಬ ಕತ್ತಲೆಗಳನ್ನ ಖಂಡಿಸ್ತಾ ಇದ್ದಾರೆ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಗೊತ್ತಾಯ್ತಾ? ಇದಕ್ಕೆ ಚಾತುರ್ಮಾಸ ಅಲ್ಲ ಗುರುಗಳೇ? ಚಾತುರ್ಮಾಸ್ಯ ಏನು? ಅವ್ರ ಒಂದು ಊರಿಂದ ಒಂದು ಊರಿಗೆ ಚಾತುರ್ಮಾಸದ ಟೈಮ್ ಅಲ್ಲಿ ಹೋಗ್ತಾರಲ್ಲ, ಸಂಚರಿಸುವುದು, ಅದಲ್ಲ ಅಲ್ಲ? ಅಲ್ಲಮ್ಮ, ಚಾತುರ್ಮಾಸದಲ್ಲಿ ಹೋಗೋದಿಲ್ಲ ಅಮ್ಮ. ಒಂದು ಊರಿಂದ ಒಂದು ಊರಲ್ಲಿ ಹೋಗಿ ಕೂತ್ಕೊಳ್ತಾರಲ್ವಾ? ಅಷ್ಟೇ ಅಷ್ಟೇ. ಅಲ್ಲಿ ಅಂದ್ರೆ ಒಂದೇ ಕಡೆ ಇರುವಂತದ್ದು ಚಾತುರ್ಮಾಸ್ಯ, ಸರಿನಾ? ಓಕೆ. ಸಂಚಾರ ಮಾಡೋದು, ಸಂಚಾರ ನಿಷಿದ್ಧ ಸನ್ಯಾಸಿಗಳಿಗೆ. ಸರಿ, ಮುಂದಿನ ಶ್ಲೋಕ ಮಾಡೋಣ. ಮೋಕ್ಷ ಶಾಸ್ತ್ರ ಮೃತಾಂಬೋಧಿ ಸೇವಯಾ ನಿತ್ಯ ನಿರ್ವೃತ ಚಕ್ರಿ ಚಾರುತರಾರ್ಚಾಸು ಚರಣಾರ್ಚಕಾ. ನೋಡಿ ಏನ್ ಹೇಳ್ತಾ ಇದ್ದಾನೆ. ಈ ಮಧ್ವಶಾಸ್ತ್ರವೆಂಬ ದೊಡ್ಡ ಸಮುದ್ರ, ಎಂತ ಸಮುದ್ರ ಗೊತ್ತಾ? ಅಮೃತದ ಸಮುದ್ರ ಅದು. ಅಮೃತದ ಸಮುದ್ರ, ಉಪ್ಪಿನ ನೀರದಲ್ಲ. ನೋಡಿ, ನಾವು ನಾರಾಯಣ ಮಲಿಕೊಂಡಿರೋದು ಯಾವ ಸಮುದ್ರ ಅದು? ಯಾವ ಸಾಗರ ಅದು? ಕ್ಷೀರಸಾಗರ. ಕ್ಷೀರಸಾಗರ. ಹಾಗಾದ್ರೆ ಕ್ಷೀರಸಾಗರ ಅಂದ್ರೆ ಅರ್ಥ ಏನು? ಹಾಲಿನದ್ದೇ ಸಮುದ್ರ ಅಂತಲ್ಲ, ಅದು ಕೂಡ ನೀರೇ, ಸರಿನಾ? ಆದ್ರೆ ಆ ನೀರಿನ ರುಚಿ ಹಾಲಿನ ಹಾಗೆ ಇದೆ, ಆದ್ರಿಂದಾಗಿ ಕ್ಷೀರಸಾಗರ ಅಂತ ಅಷ್ಟೇ. ಮತ್ತೆ ಆ ಒಂದು ಸಮುದ್ರದಲ್ಲೂ ಮೀನುಗಳು ಇರ್ತವೆ, ಜಲಚರ ಪ್ರಾಣಿಗಳು ಅನೇಕಗಳು ಇರ್ತವೆ. ಹಾಲಿನಲ್ಲಿ ಅವು ಬದುಕಲಿಕ್ಕೆ ಆಗೋದಿಲ್ಲ, ಹೌದಾ? ಅಂದ್ರೆ ಕ್ಷೀರಸಾಗರ ನಮ್ಮ ತಲೆಯಲ್ಲಿ ಏನು, ಹಾಲೇ ಇರ್ತದೆ, ಹಾಲಿನದ್ದೇ ಸಾಗರ ಅಂತ ತಿಳ್ಕೊಂಡಿರ್ತೀವಿ ನಾವು. ಹಾಗಲ್ಲ, ಅದು ಒಂದು ಸಾಗರ, ಆದ್ರೆ ಆ ನೀರು, ಅದರ ರುಚಿ ಮಾತ್ರ ಹಾಲಿನ ರುಚಿ ಇದೆ ಅಷ್ಟೇ, ಸರಿನಾ? ಹಾಗೆ ಪರಮಾತ್ಮ ಮಲ್ಕೊಂಡಿರೋದೇ ಅದೊಂದು ನೀರಿನ ಸಾಗರವೇನೆ. ಆದ್ರೆ ಈ ಮಧ್ವಶಾಸ್ತ್ರವೆಂಬ ಒಂದು ಸಮುದ್ರ ಇದೆಯಲ್ಲ, ಈ ಒಂದು ಸಾಗರ ಇದೆಯಲ್ಲ, ಅದು ಎಂತಹ ಸಾಗರ ಅಂತಂದ್ರೆ ನೀರಿನದ್ದಲ್ಲಪ್ಪ, ಅಮೃತದ ಸಾಗರ. ನಮಗೆ ಅಮೃತ ಒಂದು ಹನಿ ಸಿಕ್ತು, ಅದರ ಒಂದು ಅಮೃತದ ಕಲಶದ ಸ್ಪರ್ಶ ಆದ್ರೂ ಕೂಡ ನಾವು ಉದ್ಧಾರ ಆಗಿಬಿಡ್ತೇವೆ. ಆದ್ರೆ
ಮಧ್ವಶಾಸ್ತ್ರವೆಂಬ ಈ ಒಂದು ಅಮೃತದ ಸಾಗರದಲ್ಲಿ ಸದಾಕಾಲ ಮಿಂದು ಮಿಂದು ಹೇಳ್ತಾ ಇದ್ದಾರೆ ಎಲ್ಲ ಯತಿಗಳು. ಅರ್ಥಾತ್ ಅದರ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅಮೃತದ ಸಮೃದ್ಧದ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು? ಸದಾಕಾಲ ಮಧ್ವಶಾಸ್ತ್ರದ ಚಿಂತನೆ, ಸ್ಮರಣೆ, ಮನನ ಎಲ್ಲವೂ ಕೂಡ ತದಮೂಲಕ, ಶಾಸ್ತ್ರದ ಚಿಂತನೆಯ ಮೂಲಕ ಹರಿಯ ಧ್ಯಾನವನ್ನ ಅವರೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಬಹಳ ಆನಂದರಾಗಿದ್ದಾರೆ. ಏನು ಬೇಕು ಹೇಳಿ? ಮನುಷ್ಯನಿಗೆ ಎಷ್ಟು ಕೊಟ್ಟರೂ ತೃಪ್ತಿ ಇಲ್ಲ. ಹಣ ನೋಡಿದ್ರೆ ಹೆಣನ ಬಾಯಿ ಬಿಡುತ್ತೆ. ನಮ್ದೆಲ್ಲ ಹಣೆ ಬರ ಅದೇ ಆಗಿದ್ದೀವಿ, ತೃಪ್ತಿ ಇಲ್ಲ. ಆದ್ರೆ ಕೊನೆ ಎಂಡ್ ಯಾವುದು? ಅದು ಮೋಕ್ಷ. ಅದರಲ್ಲಿ ಚಕ್ರಾಧಿಪತಿಯ ಯಾರಿದ್ದ? ಅದು ಪರಮಾತ್ಮ. ಎಲ್ಲರಿಗೂ, ಮಧ್ವಾಚಾರ್ಯರ ಎಲ್ಲ ಶಿಷ್ಯರಿಗೂ ಸಾಕ್ಷಾತ್ಕಾರ ಆಗಿ ಹೋಗ್ಬಿಟ್ಟಿದೆ. ಯಾವುದರಿಂದ? ಮಧ್ವಶಾಸ್ತ್ರದ ಶ್ರವಣದಿಂದ, ಪಠಣದಿಂದಾಗಿ. ಇನ್ನೇನು ಬೇಕು ಅವರಿಗೆ? ಇನ್ಯಾವುದರ ಮೇಲೆ ಆಸೆ ಇದೆ? ಅದರಲ್ಲೂ ವಿಶೇಷ ಸನ್ಯಾಸಿಗಳು, ಗೃಹಸ್ಥರೇ ಎಷ್ಟೋ ಸಾಧನೆಯನ್ನ ಮಾಡಿದ್ದಾರೆ ಆಚಾರ್ಯರ ಒಂದು ಶಾಸ್ತ್ರದಿಂದಾಗಿ. ಗೃಹಸ್ಥಾಶ್ರಮವಿದ್ದರೂ ಅವರು ಬಹಳ ವಿರಕ್ತರಾಗಿ ಜೀವನ ಮಾಡಿದ್ದುಂಟು. ಹಾಗೆ ಇವರು ಸನ್ಯಾಸಿಗಳು ಕೇಳಬೇಕಾ? ಏನೇನೇನೇನು ಬೇಡ, ಪರಮಾತ್ಮ ಇದ್ದಾನೆ, ಪರಮಾತ್ಮನ ಒಂದೊಂದು ಗುಣಗಳ ಚಿಂತನೆಯನ್ನ ಮಾಡ್ತಾ ಅಂತಹ ಗುಣಗಳನ್ನ ತಮ್ಮಲ್ಲಿಯೇ ಅವರು ಪಡೆದುಕೊಂಡಿದ್ದಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ನನ್ನನ್ನ ಯಾವ ಒಂದು ಗುಣ ಇದೆ ನನ್ನಲ್ಲಿ ಎಂಬುದರ ಉಪಾಸನೆ ಮಾಡ್ತಾರೋ ಅವರಿಗೆ ಆ ಒಂದು ಗುಣದ ಅಭಿವೃದ್ಧಿ ಅವರಲ್ಲಿ ಆಗತ್ತೆ. ಪರಮಾತ್ಮ ಜ್ಞಾನ ಸ್ವರೂಪ ಅಂತ ನಾವು ಪರಮಾತ್ಮ ಧ್ಯಾನ ಮಾಡಿದರೆ ನಮಗೆ ಜ್ಞಾನವೇ ಬರ್ತದೆ. ಪರಮಾತ್ಮ ಆನಂದ ಸ್ವರೂಪ ಅಂತ ಆನಂದವನ್ನು ಧ್ಯಾನ ಮಾಡಿದರೆ ನಮಗೆ ಆನಂದವೇ ಬರ್ತದೆ. ಪರಮಾತ್ಮ ಲಕ್ಷ್ಮೀಪತಿ, ಲಕ್ಷ್ಮಿಯ ಗಂಡ ಅಂತ ಮಾಡಿ ನಮಗೆ ಧನದ ಪ್ರಾಪ್ತಿ ಆಗತ್ತೆ. ಈ ರೀತಿ ಪರಮಾತ್ಮ ಪರಮ ಸುಂದರ ಅಂತ ಧ್ಯಾನ ಮಾಡಿದ್ರೆ ನಮ್ಮಲ್ಲಿ ಸೌಂದರ್ಯವೂ ಬರ್ತದೆ. ಈ ರೀತಿಯಾಗಿ ಅವರು ಈ ಸೌಂದರ್ಯ ಇತ್ಯಾದಿಗಳನ್ನು ಬಯಸುವವರಲ್ಲ. ಆದ್ರೆ ಪರಮಾತ್ಮನಲ್ಲಿ ಅದನ್ನು ಇಲ್ಲ ಅಂತ ಅವರು ಅನ್ಕೊಳ್ಳೋದಿಲ್ಲ. ಎಲ್ಲ ಗುಣಗಳೂ ಇದೆ. ಆದ್ರೆ ಅವರಿಗೆ ಯಾವುದು ಬೇಕು ಗುಣಗಳು, ಅದನ್ನ ಅವರು ಪರಮಾತ್ಮನಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಅದರಿಂದಾಗಿ ಬಹಳ ಆನಂದರಾಗಿದ್ದಾರೆ. ಆಚಾರ್ಯರು ಪೂಜಿಸಿ ಕೊಟ್ಟಿರುವಂತಹ ಆ ಒಂದು ಶ್ರೀಹರಿಯ ಅದ್ಭುತವಾದ ಪ್ರತಿಮೆಗಳಲ್ಲಿ ಅಲೌಕಿಕವಾದ ಕಣ್ಣಿಗೆ ಕಾಣಿಸೋ ಇರುವಂತಹ ರೂಪ ಅಲ್ಲ, ಪರಮಾತ್ಮ ಯಾವ ಒಂದು ಲೋಕಕ್ಕೂ ಮೀರಿದ ಪರಮಾತ್ಮನ ಒಂದು ಸ್ವರೂಪವನ್ನ ಆ ಒಂದು ಮೂರ್ತಿಗಳಲ್ಲಿ ಚಿಂತನೆ ಮಾಡ್ತಾ ಅಂತಹ ಮೂರ್ತಿಗಳನ್ನ ಪೂಜೆ ಮಾಡ್ತಾ ಇದ್ರಂತೆ. ಇಂತಹ ಅನೇಕ ಮಂದಿ ಮಧ್ವರ ಶಿಷ್ಯರು ಭೂಮಿಯನ್ನ ಅಲಂಕರಿಸಿದರು. ವಿಚಾರ ಮಾಡಿ, ಭೂಮಿಗೆ ಅಲಂಕಾರಪ್ರಾಯವಾದದ್ದು, ಭೂಮಿಗೆ ಒಂದು ಭೂಷಣ ಯಾವುದು ಅಂತಂದ್ರೆ ಅದು ಉತ್ತಮರ ಒಂದು ಇರುವಿಕೆ, ಉತ್ತಮರ ಒಂದು ಭಾವ. ಹೇಗೆ? ಪರಮಾತ್ಮನನ್ನ ಧ್ಯಾನಿಸುವ ಮೂಲಕ. ಇಂತಹ ಪರಮಾತ್ಮನ ಭಕ್ತರು ಎಷ್ಟೇ ಆದರೂ ಭೂಮಿಗೆ ಒಂದು ವೇಟ್ ಅಂತ ಆಗೋದಿಲ್ಲ, ವಜ್ಜಂತ ಆಗೋದಿಲ್ಲ. ಆದ್ರೆ ಕೆಟ್ಟವರು ಒಬ್ರು ಹುಟ್ಟಿದ್ರು ಕೂಡ ತುಂಬಾ ಭಾರ ಆಗತ್ತಂತೆ, ತುಂಬಾ ಭಾರ ಆಗತ್ತೆ. ಈ ರೀತಿ ಮಧ್ವರ ಶಿಷ್ಯರು ಅನೇಕ ಮಂದಿ ಇದ್ದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳೆ ನೋಡೋಣ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅದ್ವೇಷಾರ್ಪಣ.